ನಾವೀಗ ನಾವು ವಿಶ್ವ ಕನ್ನಡಿಗರು ಅಂತ ಹಾಕೊಂಡಿದ್ದಾರೆ. ನಿಜವಾದ ವಿಶ್ವದಲ್ಲಿ ಎಲ್ಲೆಲ್ಲೋ ಚಂದ್ರೋಗಿರೋ ಕನ್ನಡಿಗರು ಅನೇಕ ಜನ ಅಲ್ಲಿ ಬರ್ತಾರೆ. ಬರೀ ಅಮೆರಿಕದಲ್ಲಿರೋರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಈ ಸಮಾರಂಭಕ್ಕೆ ಮೀಟ್ ಮಾಡೋದಕ್ಕೆ. ಒಂದೇ ಒಂದು ಅಮೆರಿಕದಲ್ಲಿರೋ ಜನ ಸುಖ ಸಂತೋಷವಾಗಿದ್ದಾರೆ, ಆದರೆ ಒಂದೇ ಒಂದು ಅವ್ರಿಗೆ ಕೊರತೆ ಆಗಿದೆ, ಸೆಂಟಿಮೆಂಟ್ ಅಂತ ಇರೋದು ನಾವು. ಆ ಸೆಂಟಿಮೆಂಟ್ ಅಲ್ಲಿ ಬರಲ್ಲ. ಇಲ್ಲಿ ಎಲ್ಲ ಕೊರತೆ ಇದೆ, ಸೆಂಟಿಮೆಂಟ್ ಮಾತ್ರ ತುಂಬ ಇದೆ. ಆ ಸೆಂಟಿಮೆಂಟ್ ಹೃದಯದಲ್ಲಿ ತುಂಬಿಕೊಂಡೆ ಇಲ್ಲಿಂದ ಅಮೆರಿಕಾಗೆ ಹೋದವರು ಎಲ್ಲರೂ ಅವ್ರ ಮನಸ್ಸಲ್ಲಿ ಏನೇ ಸುಖ ಬಂದರೂ ಸಂತೋಷ ಬಂದರೂ ಆ ಸೆಂಟಿಮೆಂಟ್ ಒಂದು ಹಾತೊರಿತಾ ಇರ್ತಾರೆ. ಆ ಹಾತೊರೆಯೋದು ಈ ಒಂದು ಸಮಾರಂಭ 2 ವರ್ಷಕ್ಕೊಂದ್ಸಲ ಮಾಡಿದಾಗ ಇಡೀ 3,000 ಜನ ಬರ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು. ಬರದೇ ಇರೋರು ಫೋನ್ನಲ್ಲಿ ಮಾತಾಡ್ತಾರೆ. ಅವರೆಲ್ಲರ ಹೃದಯ ಸೇರಿಸಿ ಆ ಸೆಂಟಿಮೆಂಟ್ನ ಅನುಭವಿಸ್ತಾರೆ. ಆ ಸೆಂಟಿಮೆಂಟ್ ಅನುಭವಿಸಿದಾಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಒಂದು ಭಾವನೆ ಬರುತ್ತೆ. ಆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರ ಭಾವನೆ ಬರುವಾಗ ಬರೀ ಅವರೇ ಕೂತ್ಕೊಂಡ್ರೆ ಅಲ್ಲಿ ಬಂದ ಸ್ವಲ್ಪ ಇವಾಗ ನಾವು ಇಲ್ಲಿ ಮಾತಾಡುವಾಗ ಮಧ್ಯ ಇಂಗ್ಲೀಷು ಸೇರಿಸ್ಕೊತೀವಿ, ಅವರಲ್ಲಿ ಇಂಗ್ಲೀಷ್ ಜೊತೆ ಮತ್ತೆ ಕನ್ನಡ ಸೇರಿಸ್ಬೇಕಾಗತ್ತೆ ಬರೀ ಅವರೇ ಇದ್ರೆ. ಆದ್ದರಿಂದ ಕರ್ನಾಟಕದಿಂದ ಬೇಕಾದಷ್ಟು ಜನರನ್ನು ಕರೆದು ಕಲಾವಿದರು, ತಂತ್ರಜ್ಞರು, ಸಮಾಜಕ್ಕೆ ಕೆಲಸ ಮಾಡಿದವರು ಪ್ರತಿಯೊಬ್ಬರನ್ನು ಕರೆದವರು ಮಾಡಿಸ್ತಾರೆ. ಆ ಜನನ ನೋಡಿದಾಗ ಆ ಜನ ಅಲ್ಲಿ 3 ದಿವಸ ನಾನು 2015 ರಾಯನಲ್ಲಾದಾಗ ನಾವು ಹೋಗಿದ್ದೆ. ನನಗೆ 2-3 ಸೆಂಟಿಮೆಂಟ್ ಇತ್ತಲ್ಲಿ. ಒಂದು, ಈ ಜನನ ನಾನು ಮೀಟ್ ಮಾಡ್ತಿದ್ದೀನಲ್ಲ ಅಂತ ಒಂದು ಸೆಂಟಿಮೆಂಟ್. ಇನ್ನೊಂದು ವರ್ಲ್ಡ್ ಮೀಟ್ ಕರೆದಿದ್ದಾರಲ್ಲ ನಾನು ಹೋಗ್ತಾ ಇರೋ ಒಂದು ಸೆಂಟಿಮೆಂಟ್. ಇದಕ್ಕೆ ಯಾರಪ್ಪ ಜೊತೆ ಇದ್ರು ಅಂದರೆ ನನ್ನ ಮಗಳು ಇದೇ ಥರ ಇದ್ದವಳು. ನನ್ನ ಮಗಳು ನನ್ನ ಮಗಳು ಅವಳು ರಾಲೆ ಹತ್ತದಲ್ಲಿ ಶಾಲೆ ತರಿದ್ರು. ಸೊ ಎಲ್ಲ ಸೆಂಟಿಮೆಂಟಿಂದ ಹೋದೆ ನಾನು. ಆವಾಗ 3 ದಿವಸ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಆ ಸಮಾರಂಭ ನಡೆಯುವ ಜಾಗದಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅವರು ಕಳ್ಕೊಂಡಿದ್ದಂಥ ಸೆಂಟಿಮೆಂಟ್ನ ಅಲ್ಲಿ ತೋರಿಸ್ತಾ ಇದ್ರು. ಅವ್ರ ಜೊತೆ ಬೆರೆಯುವಾಗ, ಅವ್ರ ಜೊತೆ ಮಾತಾಡುವಾಗ ಅವ್ರ ಹೃದಯ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಎಲ್ಲರೂ ಸುಮಾರು ಜನ ಹೇಳಿದ್ರು, ನಾವು ಕೆಲವು ಸಲ ಅಳ್ತೀವಿ ಸರ್, ನಮಗೆ ಈ ಥರ ಒಂದು ವಿಶ್ವಾಸವಾಗಿ ಮಾತಾಡೋದು ನಮಗೆ ಸಿಗೋದಿಲ್ಲ ಸರ್, ಅದಕ್ಕೆ ಅಂತ. ಆ ವಿಶ್ವಾಸ ತಗೊಳ್ಳೋಕ್ಕೆ ವರ್ಷಕ್ಕೊಂದ್ಸಲ ನಾವಿಕ ಮಾಡಿದ್ರು ಸಿಗುತ್ತೆ, ಮಾಡ್ತಾ ಇದ್ದಾರೆ. ಈ ನಾವಿಕನಲ್ಲಿ ರಾಯನಲ್ಲಿ ಒಂದು ಏನಾಯ್ತು, ಒಂದು ದೋಣಿನ ನಡೆಸೋನು ನಾವಿಕ. ನಾ ಏನ್ ಹೇಳ್ತಿದ್ದೀನಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಪ್ರೋಗ್ರಾಮ್ ಶುರು ಆಗಿದ್ದು ಸ್ನೇಹದ ಕಡಲಲ್ಲಿ ಹಾಡಿಂದ. ಆ ಸ್ನೇಹದ ಕಡಲಲ್ಲಿ ಹಾಡಿಗೆ ನಾವಿಕನಾಗಿ ನಾನೇ ನಿಂತಿದ್ದೆ. ಮಿಕ್ಕೋರೆಲ್ಲ ಡ್ಯಾನ್ಸ್ ಮಾಡಿದ್ರು, ನಾನು ಅವ್ರ ಜೊತೆಗೂ ಮಾಡಿದೆ. ಅದೆಷ್ಟು ಚೆನ್ನಾಗಿ ಮಾಡಿದ್ರು. ಅದರಿಂದ ಪ್ರತಿಯೊಂದು ಎನಿ ಫೋರಮ್, ಯಾವುದೇ ಒಂದು ವೇದಿಕೆ ಆದ್ರೂ ಅಲ್ಲಿ ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಎಷ್ಟು ಇಲ್ಲಿತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ರು, ಎಷ್ಟು ವಿಷಯ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಇದೆಲ್ಲ ಸೇರಿ ಕಲಿಕೆಯ ನಾವಿಕ ಒಂದು ಕರ್ನಾಟಕದ ನಮ್ಮ ಅಭಿಮಾನದ ಆತ್ಮೀಯವಾದ ಮನಸ್ಸು ಮೆಚ್ಚಿದ ಕನ್ನಡ ಭಾಷೆಯಲ್ಲಿ ಅವರೆಲ್ಲ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಹಂಚ್ಕೊತಾ ಇದ್ರು. ಆ ಒಂದು ಸಂವಾದ ಇತ್ತಲ್ಲ, ಆ ಸಂವಾದನೆ ತುಂಬ ಸಂತೋಷ ಆಗ್ತಾ ಇತ್ತು. ನಾ ಯಾಕೆ 2015 ಹೇಳಿದೆ ಅಂದರೆ 2015 ನಾವು ಹೋಗಿದ್ದೆ, ಆರಾಮಾಗಿದ್ದೆ, ಕರ್ಮ ಇದ್ದೀನಿ, ಎಲ್ಲ ಸಂತೋಷ. ಒಂದು ಕಾಲ್ ಬಂತು ಶಿವಕುಮಾರ್ ಅವರಿಂದ, ಈ ಸಲ ನೀವು ಬರ್ಬೇಕು ಸರ್. ಅವ್ರಿಗೆ ಜ್ಞಾಪಕ ಇದೆಯವರು, ನಾ ಬಂದಿದ್ದೀನಲ್ಲ ಅಂದರೆ, ನೀವು ಬಂದಿದ್ದೀರ ಅಂದರೆ ಪ್ರತಿ ವರ್ಷವೂ ಬರ್ಬೇಕು ಸರ್, ನಮ್ಗೆ ಆಸೆ ಇದೆ, ಅಷ್ಟು ಬನ್ನಿ ಸರ್. ಅದು ಆ ವಿಶ್ವಾಸ, ಆ ಪ್ರೀತಿ, ಅದೇ ನನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು, ಇನ್ನು ಮುಂದೆನೂ ಕರ್ಕೊಂಡು ಹೋಗೋದು. ಈ ಒಂದು ವಿಶ್ವಾಸ ಪ್ರೀತಿ ಅವ್ರು ಹೇಗೆ ಹಾತೊರಿತಿದ್ದಾರೆ ಹಾಗೆ ನಾವು ಹಾತೊರಿತೀವಿ. ಚದುರಿ ಹೋಗಿರೋ ಪ್ರತಿಯೊಬ್ಬ ಕನ್ನಡಿಗರ ಜೊತೆ ಮಾತಾಡಬೇಕು ಅಂತ ಆಸೆ, ಆ ಆಸೆ ನೆರವೇರೋದು ಈ ಥರ ಸಮಾರಂಭಗಳು, ಸಮಾವೇಶಗಳಲ್ಲಿ. ಇದು ಒಳ್ಳೆ ಒಂದು ಅದ್ಭುತವಾದ ಸಮಾವೇಶ ಮಾಡ್ತಾರೆ. ಅಲ್ಲಿ 3 ದಿವಸ
ಕನ್ನಡ 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 ಕಲರವ ಅಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ಸಮಾರಂಭಕ್ಕೆ ಅವರು ಎಲ್ಲರನ್ನೂ ಕರೆದಿರೋದು, ನನ್ನ 2ನೇ ಸಲ ಕರೆದಿದ್ರು. ಥ್ಯಾಂಕ್ ಯು. ಮರಿಬೇಡಿ, 2015 ಬಂದಿದ್ದೆ, 2025 ಕರೆದಿದ್ದೀರಿ, 2035ಕ್ಕೂ ನಾನು ಇರ್ತೀನಿ. ಅವಾಗ ಕರೀರಿ, ಬರ್ತೀನಿ. ಅಪ್ಲಿಕೇಶನ್ ಇವರೇ ಹಾಕೋಬೇಕು. ಓಪನ್ ಇನ್ವಿಟೇಷನ್ ಕೊಟ್ಟರೆ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಬಟ್ ಏನಂದರೆ, ಒಂದು ಇಲ್ಲಿಂದ ನಮ್ಮ ದೂರ ಹೋಗಿರೋ ನಮ್ಮ ಆತ್ಮೀಯರಿಗೂ ಬಂಧುಗಳಿಗೆ ಅವರು ಹಾತೊರೆತಿರೋ ಆ ಸೆಂಟಿಮೆಂಟ್, ಆ ಭಾವನೆಗಳ ಹೃದಯನ ನಾವು ಕೊಡಬೇಕು. ಅದು ಚೆನ್ನಾಗಾಗಲಿ, ಸಮಾರಂಭ ಯಶಸ್ವಿ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಜೊತೆ ಇವರು ಬರ್ತಾ ಇದ್ದಾರೆ. ಅದಕ್ಕೂ ಇನ್ನು ಶ್ರೀಮಾನ್ ರಮೇಶ್ ಅವರು ಬರ್ತಾ ಇದ್ದಾರೆ, ಶ್ರೀಮಾನ್ ರಕ್ಷಿತ್ ಅವರು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಇನ್ನು ಬೇಕಾದಷ್ಟು ಜನ ನಾಟಕ ಆಡೋರು, ಹಾಡು ಹೇಳೋರು ಪ್ರತಿಯೊಬ್ಬರು ಇರ್ತಾರೆ. ಎಲ್ಲದಕ್ಕಿಂತ ನಾವು ವಿಶ್ವ ಕನ್ನಡಿಗರು ವಿಶ್ವದಲ್ಲಿ ಆನಂದವಾಗಿರೋಣ, ಸಂತೋಷವಾಗಿರೋಣ. ಸಮಾರಂಭ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ.